ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ಕಂಪ್ಲೀಟ್ ಪ್ರೊಸೆಸ್ ರೀ ಹೋಳಿಗೆ ಹೆಂಗೆ ಮಾಡೋದು ಅಂಥೇಳಿ ಅತಿ ಸರಳ ವಿಧಾನದಾಗ ತೋರ್ಸಕತ್ತೀವಿ ರೀ. ಈ ವಿಡಿಯೋ ನೋಡಿದ ಮೇಲೆ ಹೋಳಿಗೆ ಬರಲಾರ್ದವ್ರು ಆರಾಮಾಗಿ ಹೋಳಿಗೆ ಮಾಡ್ತಾರೆ. ಅಷ್ಟು ಮಸ್ತಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಹೇಳ್ಕೊಡ್ತೀವಿ. ಹೆಂಗಿದ್ರು ಯುಗಾದಿ ಸಮೀಪ ಐತಿ, ವಿಡಿಯೋ ನಿಮಗೆ ಭಾಳ ಹೆಲ್ಪ್ಫುಲ್ ಆಕೈತಿ ಅಂತ ಅನ್ಕೋತೀವಿ ರೀ. ಹಾಗಾದ್ರೆ ಸಬ್ಸ್ಕ್ರೈಬ್ ಒಂದು ಒತ್ತಿಲ್ಲ ಅಂತಂದ್ರೆ ಅದನ್ನು ಒತ್ತಿ ಬಿಡ್ರಿ. ಈಗ ಹೋಳಿಗೆ ಸ್ಟಾರ್ಟ್ ಮಾಡೋಣ ಬರ್ರಿ. ಮೊದಲಿಗೆ ಒಂದು ಕುಕ್ಕರ್ದಾಗ ರೀ ನಾವಿಲ್ಲಿ 1.5 ಕಪ್ ಏನು ತೊಗೊಂಡಿವಪ್ಪ ಅಂತಂದ್ರೆ ಕಡಲೆಬೇಳೆಯನ್ನು ತೊಗೊಂಡಿವಿ. ನೆನಪಿಟ್ಕೊರಿ, 1.5 ಕಪ್ ಕಡಲೆಬೇಳೆಯನ್ನು ನಾವು ಒಂದು ಕುಕ್ಕರ್ದಾಗ ಹಾಕಿ ಏನು ಮಾಡಿರಿ ಅಂತಂದ್ರೆ ನೀರು ಹಾಕಿ ಒಂದು 2 ಸಲ ಚಂದಂಗೆ, ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳೆದಾದ್ಮೇಲೆ ಆ ಕಡಲೆಬೇಳೆ ಏನಿದ್ದವ್ರಲ್ಲ ಅದಕ್ಕೆ ನಾವು ನೀರನ್ನು ಹಾಕಬೇಕು. ನೀರು ಎಷ್ಟು ರೀ ಅಂತಂದ್ರೆ 1.5 ಕಪ್ ಕಡಲೆಬೇಳೆ ಇದ್ದು ಅಲ್ರಿ, ಅದಕ್ಕೆ ನಾವಿಲ್ಲಿ ಒಂದು 4 ಕಪ್ ನೀರನ್ನು ಹಾಕಕತ್ತೀವಿ. 4 ಕಪ್ ನೀರು ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ, ಅಡುಗೆ ಎಣ್ಣೆ ಸ್ವಲ್ಪ ಹಾಕಿ ಸ್ವಲ್ಪ ಅಳಿಗೆ ಹಚ್ಬಿಡ್ರದನ್ನ. ಅದಾದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿರಿ, ಚಂದಂಗಿ ಒಂದು 3 ಸೀಟಿ ಹೊಡ್ಯಾಕ ಬಿಟ್ಬಿಡ್ರಿ. 3 ಸೀಟಿ ಹೊಡ್ಯಾಕ ಇಟ್ಬಿಡ್ರಿ. ಅದಾದ್ಮೇಲೆ ಒಂದು ದೊಡ್ಡ ಪರಾತ್ನಾಗ ಅಥವಾ ಒಂದು ಬುಟ್ಟ್ಯಾಗ ನಾವಿಲ್ಲಿ 1.5 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ. 1.5 ಕಪ್ ಗೋಧಿ ಹಿಟ್ಟನ್ನು ಹಂಗೆ ತೊಗೊಳಂಗಿಲ್ರಿ, ಚಾಣಿಸಿ ಚಂದಂಗಿ ನೀವು ತೊಗೊಳ್ಬೇಕಾಕೈತಿ. ಗೊತ್ತಾತ್ರಲ್ಲ? ಇದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿರಿ, ಭಾಳಲ್ಲ ಸ್ವಲ್ಪ ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕಿರಿ. ಹೋಳಿಗೆ ನೋಡಕ್ಕೆ ಭಾಳ ಚಂದ ಬರ್ತಾವೆ. ಅದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕಿದ್ಮೇಲೆ ಅದನ್ನು ಹಂಗೆ ಡ್ರೈ ಮಿಕ್ಸ್ ಮಾಡಿರಿ. ಫಸ್ಟಿಗೆ ಒಂದ್ಸಲ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿ ಅಂದ್ರೆ ಉಪ್ಪು ಎಲ್ಲ ಕಡೆ ಆಗ್ತೈತ್ರೆ. ಅದಾದ್ಮೇಲೆ ಸ್ವಲ್ಪ ನೀರು ಹಾಕೋದು, ಕಣಕ ನಾದಕ್ಕೆ ಸ್ಟಾರ್ಟ್ ಮಾಡೋದು. ನೋಡಿ, ಈ ಹಿಟ್ಟೇನು ನಾದಕ್ಕೆ ಚಾಲೂ ಮಾಡ್ತಿರಲ್ಲ, ಫಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿದ್ರಿ ಅಂತಂದ್ರೆ ಆಮೇಲೆ ಮತ್ತೊಂದು ಸ್ವಲ್ಪ ನೀರು ಹಿಂಗೆ ಒಮ್ಮೆ ಹಾಕಂಗಿಲ್ಲ ರೀ. ಭಾಳ ತಿಳಿನೂ ಅಲ್ಲ, ಭಾಳ ಗಟ್ಟಿನೂ ಅಲ್ಲ, ಹಂಗಲ್ರಿ. ಚಂದಂಗಿ ಮೆತ್ತಂಗಿ ನೀವು ಕಣಕ ಮಾಡ್ಬೇಕಾಕತಿ. ಅದಾದ್ಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಚಂದಂಗಿ ಅದನ್ನು ಮೆದ್ರಿ, ಚಂದಂಗಿ ಸಾಫ್ಟ್ ಆಗ್ತೈತಿ. ಅದಾದ್ಮೇಲೆ ಇಷ್ಟಕ್ಕೆ ಬಂದ್ರಿ ಅಂತಂದ್ರೆ ಅದನ್ನು ಒಂದು ಏನರೇ ಪ್ಲೇಟೋ ಅಥವಾ ಒಂದು ಯಾವುದ್ರ ಬೊಗಾಣಿಯೋ ಬುಟ್ಟೋ ಏನರೇ ಮುಚ್ಚಿ ಇಟ್ಬಿಟ್ಟು. ಈ ಕಡೆ ಬೇಳೆ ಕುದ್ದಾವ್ ನೋಡ್ಬೋದು ನೀವು. ಒಂದು 3 ವಿಸಿಲ್ ಆದ್ಮೇಲೆ ಬೇಳೆ ಕರೆಕ್ಟಾಗಿ ಕುದ್ದಾವ್. ಇನ್ನು ಯಾವ ಪ್ರೊಸೆಸ್ ರೀ ಗೊತ್ತೈತಿಲ್ರಿ. ಈಗ ಮೊದಲನೇ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಹೂರ್ಣ ಮಾಡೋದು. ಈಗ ಆ ಬೇಳೆ ಏನಿದಾವ್ರಲ್ಲ ಅವನ್ನೆಲ್ಲ ಒಂಥರಾಗ ಸೋಸಿ ತಕ್ಕೊಂಬಿಡ್ರಿ. ಚಂದಂಗಿ ನೋಡಿ ನೀರು ಬಸದ ತಕ್ಕೊಂತೀವಿ ಅಂದ್ರೆ ಇದು ಕಟ್ರಿ. ನಾವು ಕಟ್ಟಿನ ಸಾರು ಮಾಡ್ತೀವಲ್ಲ ಅದನ್ನ ಇದರ್ಲೇನ ಮಾಡ್ತೀವಿ. ಇದರಲ್ಲೇ ನೀವು ಸಾಂಬಾರು ಮಾಡ್ಕೋಬೋದು. ಇನ್ನು ಉಳಿದಿದ್ದು ಏನು ನಾವು ಎಲ್ಲ ಬೇಳೆ ಕುದಿಸಿದೇವ್ರಲ್ಲ ಅದನ್ನು ವಾಪಸ್ ಮತ್ತೆ ಅದ ಕುಕ್ಕರ್ದಾಗ ಹಾಕೋಣ. ಈ ಕಡೆ 1.5 ಕಪ್ ಬೆಲ್ಲ ಆಯ್ತು ರೀ. ನೀವು ಜಾಸ್ತಿ ಬೇಕಂತಂದ್ರೆ ಜಾಸ್ತಿನೂ ತಗೋಬೋದು. ಈಗ ಆ ಕುಕ್ಕರ್ದಾಗ ಏನು ನಾವು ಬೇಳೆ ಹಾಕಿದ್ದೀವ್ರಲ್ಲ ಅದ್ರ ಜೊತೆನ ಈ ಒಂದು ಏನು ಬೆಲ್ಲ ತೊಗೊಂಡಿದ್ದೀವ್ರಲ್ಲ ಆ ಬೆಲ್ಲ ಬೇಳೆ ಜೊತೆ ನೀವು ಚಂದಂಗಿ ಒಂದ್ಸಲಿ ಹಂಗೆ ಮಿಕ್ಸ್ ಮಾಡಿರಿ. ಆಮೇಲೆ ಗ್ಯಾಸ್ ಆನ್ ಮಾಡಿ ಅದನ್ನು ಮೀಡಿಯಂ ಫ್ಲೇಮ್ದಾಗಿಟ್ಟ ಚಂದಂಗಿ ನೀವು ತಿರುವಾಡ್ಬೇಕು. ಅಂದ್ರೆ ಏನಾಗ್ತೈತಿ ರೀ, ಇನ್ನು ಬೆಲ್ಲ ಕರ್ಗೋತ ಸ್ಟಾರ್ಟ್ ಆಗ್ತೈತಿ. ಅಂದ್ರೆ ಹಿಂಗೆ ನೋಡ್ಬೋದು ನೀವು, ಬೆಲ್ಲ ಹಿಂಗೆ ತಿಳಿ ಹಾಕೋತ ಬರ್ತೈತಿ ರೀ. ಇದು ಗೊತ್ತಾತ್ರಲ್ಲ? ಈಗ ನೆಕ್ಸ್ಟ್ ಅದಕ್ಕೆ ಏನು ರೀ ಅಂತಂದ್ರೆ ಏಲಕ್ಕಿ ಪುಡಿ ಹಾಕಬೇಕಾಕೈತಿ. ನೀವು ಒಂದು 4 ಏಲಕ್ಕಿ ಕುಟ್ಟಿ ಪುಡಿ ಮಾಡ್ರೆ ಅದನ್ನು ತಂದ ಈ ಕುದಿಯತ್ತಿರ್ತದ್ರಲ್ಲ ಹೂರ್ನ ಅದ್ರಾಗ ಹಾಕಿ ಚಂದಂಗಿ ಒಮ್ಮೆ ನೀವು ಮಿಕ್ಸ್ ಮಾಡ್ಬೇಕು. ಈಗ ನೋಡ್ಬೋದು ಎಷ್ಟು ತಿಳಿ ಕಾಣತ್ತೈತ್ರಲ್ಲ, ಆಮೇಲೆ ಅದು ಗಟ್ಟಿ ಹಾಕೋತ ಹೋಗ್ತೈತಿ. ಅಕಸ್ಮಾತ್ ನಿಮ್ಮ ಹೂರ್ನ ಭಾಳ ತಿಳಿನ ಬಂತಂದ್ರೆ ಗ್ಯಾಸ್ ಲೋ ಫ್ಲೇಮ್ದಾಗಿಟ್ಟ ಭಾಳೋ ತನಕ ಕುದಿಸ್ರಿ. ಇದರಿಂದ ಆಟೋಮೆಟಿಕ ಭಾಳ ಮಸ್ತಾಗಿ ಹೂರ್ನ ಗಟ್ಟಿಯಾಗಿ ಬರ್ತೈತಿ. ಹಂಗೆ ಇಷ್ಟು ಚೆನ್ನಾಗಿ ಕುದಿಸಿದ್ರಿ ಅಂತಂದ್ರೆ ನೀವು ಹೋಳಿಗೆ 2 ದಿನ ಇಟ್ಟರು ಏನೂ ಆಗಂಗಿಲ್ಲ ರೀ. ಹೂರ್ನ ಅವಾಗವಾಗ ಮಾಡ್ಕೊಂಡು ತಿನ್ಬೋದು. ಇನ್ನು ಬರ್ತೈತಿ ರೀ ಮೇನ್ ಟಾಸ್ಕ್ ಏನ್ರಿ ಅಂತಂದ್ರೆ ಹೂರ್ನ ಅರಿಯೋದು. ಹೂರ್ನ ಅರಿಯಕ್ಕೆ ನಾವಿಲ್ಲಿ ಒಂದು ಹಿಂಗೆ ತೂತಿನ ಚಾನಿಗೆ ಅಥವಾ ಸ್ಟ್ರೈನರ್ ಇರ್ತೈತ್ರಲ್ಲ ಅದ್ರ ಮ್ಯಾಲೆ ಹಿಂಗೆ ಎಲ್ಲ ಬ್ಯಾಳಿ ಏನು ಕರಗಿಸಿರ್ತೀವ್ರಲ್ಲ ಆ ಹೂರ್ನ ತಂದ ಹಿಂಗೆ ಒಂದು ಚಮಚಲ್ಲಿ ಒತ್ತಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಹೂರ್ನ ಬರ್ತೈತ್ರಿ. ಇಲ್ಲ ಅಂತಂದ್ರೆ ನಿಮ್ಮ ಕಡೆ ಹೂರ್ನ ಮೇಕರ್ ಇದ್ರೆ ಅದ್ರೊಳಗೂ ಮಾಡ್ಬೋದು. ನಾವು ಈಗಾಗಲೇ ಅದನ್ನು ಒಂದ್ಸಲ ಮಾಡಿ ತೋರಿಸಿದ್ದೀವಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಐತಿ, ನೋಡ್ಬೋದು ನೀವು. ಬರಬ್ಬರಿಯಾಗಿ ಹಿಂಗೆ ಒತ್ತಿದ್ರಿ ಅಂತಂದ್ರೆ ಬರಬ್ಬರಿಯಾಗಿ ಹೂರ್ನ ಬರ್ತೈತಿ. ಹಂಗೆ ಈ ಕುಕ್ಕರ್ ಐತ್ರಲ್ಲ ಇದ್ರಾಗ ನೀವು ಸಾಂಬಾರು ಏನು ಕಟ್ ಇಟ್ಕೊಂಡಿದ್ರಲ್ಲ ಅದನ್ನು ಮಿಕ್ಸ್ ಮಾಡಿ ತಕ್ಕೋಬೋದು. ಈ ಕಡೆ ಹೂರ್ನ ಕಂಪ್ಲೀಟಾಗಿ ರೆಡಿ ಐತ್ರಿ. ಗೊತ್ತಾದ್ರಲ್ಲ? ಈಗ ಈ ಕಡೆ ಕಣಕನೂ ರೆಡಿ ಐತಿ. ಕಣಕ ನಾವು ಏನು ಮುಚ್ಚಿಟ್ಟಿದ್ದೀವ್ರಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮತ್ತೊಮ್ಮೆ ಸಾಫ್ಟಾಗಿ ಮಿದ್ದನು. ಈ ಕಣಕ ಕುಟ್ಟಿನೂ ಮಾಡ್ತಾರ್ರಿ ಹೋಳಿಗೆ, ಅದನ್ನು ನಾವು ಈಗಾಗಲೇ ತೋರಿಸಿದ್ದೀವಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತದೆ. ಮುಂದೆ ನೋಡಿ ಈಗೇನು ಕಣಕ ಐತಿರಲ್ಲ ಅದ್ರಾಗ ಒಂದು ಸಾಂದ್ ಉಳ್ಳಿ ಮಾಡ್ಕೋದು. ಆಮೇಲೆ 2 ಕೈಲಿ ಹಿಂಗೆ ಬಟ್ಟಲ್ಗತ್ಲೆ ಮಾಡೋದ್ರಿ ಅವ್ನು. ಅಂದ್ರೆ ಒಂದು ಸಾಂದ್ ಬಟ್ಲಾಗತ್ಲೆ ಅಂದ್ರೆ ನಡಬಾರ್ಕ್ ಸ್ಪೇಸ್ ಆಗ್ತೈತಿ. ಅದಾದ್ಮೇಲೆ ಹೂರ್ಣ ಏನಿರ್ತೈತಿರಲ್ಲ ಹೂರ್ಣ ಒಂದು ಕೈಯಾಗ ಉಂಡಿ ಮಾಡ್ಕೋದ್ರಿ. ಹೂರ್ಣದ ಉಂಡಿ ಮಾಡಿದ್ರಿ ಅಂತಂದ್ರೆ ಹಿಂಗೆ ಸ್ವಲ್ಪ ಉದ್ದಂಗೆ ಮಾಡಿ ಆಮೇಲೆ ಏನು ಈ ಕಣಕದ ಬಟ್ಲ ಮಾಡಿದ್ರಿ ನೋಡ್ರಿ ಅದ್ರಾಗ ನಡಬಾರ್ಕ್ ಹಿಂಗೆ ಹೂರ್ಣ ಇಟ್ಟ ಒಂದು ಕೈಲಿ ಅದನ್ನು ತಿರ್ಗಿಸ್ಕೋತ ಹೋಗೋದು, ಒಂದು ಕೈಲಿ ಕ್ಲೋಸ್ ಮಾಡ್ಕೋತ ಹೋಗೋದು. ಮ್ಯಾಲೆ ಒತ್ತಿರ್ತೈತಿ ಹಂಗೆ ಕ್ಲೋಸೂ ಆಗ್ತಿರ್ತೈತಿ. ಲಾಸ್ಟಿಗೆ ತಂದ ಅದನ್ನು ಲಾಸ್ಟ್ ಒಂದು ಈಟ್ ಇರ್ತೈತ್ರಲ್ಲ ಅಲ್ಲೇ ಮಡಿಚಿಬಿಡ್ರಿ. ಮಸ್ತಾಗಿ ಹೂರ್ಣ ಒಳಗೆ ಕೂತ್ ಬಿಡ್ತೈತಿ. ಗೊತ್ತಾತ್ರಲ್ಲ?
ಇನ್ನು ಈ ಹೋಳಿಗೆ ತಗಡಿರ್ತೈತ್ರಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ ನೆಕ್ಸ್ಟ್ ಅದಕ್ಕೆ ಎರಡು ಕಡೆ ಸ್ವಲ್ಪ ಕೈಯಾಗಿರ್ತೈತ್ರಲ್ಲ ಆ ಎಣ್ಣೆ ಹಚ್ಚಿರಿ. ಅದಾದ್ಮೇಲೆ ಲಡ್ಸಾಕ ಸ್ಟಾರ್ಟ್ ಮಾಡಿ. ನೋಡಿ ಹೋಳಿಗೆ ಲಡ್ಸುವಾಗ ಭಾಳೋ ತಕ ಏನು ಗುದ್ದಾಡಂಗಿಲ್ಲ ರೀ, ಯಾಕಂತಂದ್ರೆ ಕಣಕ ಸಾಫ್ಟ್ ಇರ್ತೈತ್ರಲ್ಲ ಪಟ ಹೋಳಿಗೆ ರೆಡಿ ಹಾಕೋತ ಹೋಗ್ತಿರ್ತೈತೆ. ನೀವು ಆರಾಮ್ ಸಿರಿಯಾಗಿ ಒಂದೀಟ್ ಅದನ್ನು ತೀಡಿದ್ರೆ ಸಾಕು, ಚಂದಂಗಿ ಹೋಳಿಗೆ ಬರ್ತೈತಿ. ಅಕಸ್ಮಾತ್ ನಿಮ್ಗೆ ಭಾಳ ಸ್ವಲ್ಪ ದೊಡ್ಡ ಹೋಳಿಗೆ ಬೇಕಂತಂದ್ರೆ ನೀವು ದೊಡ್ಡನು ಮಾಡ್ಕೋಬೋದು ರೀ, ಸಣ್ಣ ಬೇಕಂತಂದ್ರೆ ಸಣ್ಣನೂ ಮಾಡ್ಕೋಬೋದು. ನಿಮಗೆ ಹಂಗೆ ಇಷ್ಟ ಆಗ್ತೈತ್ರಲ್ಲ ಹಂಗೆ ನೀವು ಮಾಡ್ಕೋಬೋದು. ಹಂಗೆ ಅದ್ರ ತಕ್ಕಂಗೆ ಕಣಕ ಮತ್ತು ಹೂರ್ಣ ತೊಗೊಳ್ಬೇಕಾಕೈತೆ ರೀ, ಗೊತ್ತಾತ್ರಲ್ಲ. ಈಗ ನೋಡ್ಬೋದು ಚಂದಂಗಿ ತೀಡಿದೀವಿ, ಇಷ್ಟ ಆದ್ರೆ ಸಾಕು. ಇನ್ನು ಇದನ್ನು ಹೋಳಿಗೆ ಮಾಡಾಕಂದ್ರೆ ಹೋಳಿಗೆ ಈಗ ಬರಬ್ಬರಿಯಾಗಿ ಬೇಸಾಕು. ಹೋಳಿಗೆಗೆ ನೀವು ಒಬ್ಬಟ್ಟು ಅಂತೀರಿ, ಒಬ್ಬೊಬ್ರು ಬೇರೆ ಹೆಸರಿಂದ ಕರಿತೀರಿ, ನಿಮ್ಮ ಕಡೆ ಏನಂತೀರಿ ಅಂತ ಹೇಳಿ ಕಮೆಂಟ್ನಾಗ ಹೇಳಿ. ಹಂಗೆ ತವಾ ಕಾಯಕ್ಕೆ ಇಟ್ಟಿದ್ದೀವಿ ನಾವು. ತವಕ ಸ್ವಲ್ಪ ಎಣ್ಣೆ ಹಿಂಗೆ ಸ್ವಲ್ಪ ಗೊಜ್ಜಿ ಅದಾದ್ಮೇಲೆ ಈ ಏನು ಹೋಳಿಗೆ ಮಾಡಿದ್ರಲ್ಲ ಅದನ್ನು ತಗಡಿಂದ ಹಿಂಗೆ ಬಿಡಿಸಿ ಹಾಕಬೇಕು. ಅದಾದ್ಮೇಲೆ ಕೈ ಒಂದೀಟು ದೆಕ್ಕೆ ಹಚ್ಚಲಾರ್ದ ಬಿಟ್ಟುಬಿಡ್ರಿ ಸ್ವಲ್ಪ ಟೈಮ್. ಅದಾದ್ಮೇಲೆ ಒಂದು ಕಡ್ತಾರ್ಲೆ ನೀವು ಚಂದಂಗಿ ಹಿಂಗೆ ತಿರುಗಿಸಿ ಹಾಕ್ಬೋದು. ಸ್ವಲ್ಪ ಟೈಮ್ ಬಿಟ್ಟ ಮೇಲೆ ನೀವು ತಿರುಗಿಸಿದ ಹಾಕಿದ್ಮೇಲೆ ಸಣ್ಣಂಗೆ ಅದು ಉಬ್ಬಾಕ ಸ್ಟಾರ್ಟ್ ಆಗ್ತೈತೆ ರೀ ಅಂತ ತಿಳ್ಕೊಂಬಿಡಿದ್ರಿ. ಹೋಳಿಗೆ ನಿಮ್ಮದು ಪರ್ಫೆಕ್ಟಾಗಿ ಬಂದತಿ, ಮಸ್ತಾಗಿ ರೆಡಿ ಆಗೈತಿ ಅಂಥೇಳಿ. ಇಷ್ಟು ಚಂದಂಗಿ ಬಂದಾದ್ಮೇಲೆ ನೆಕ್ಸ್ಟ್ ಅದನ್ನು ತಿರುಗಿಸಿ ಹಾಕಿ ಆ ಕಡೆ ಸೈಡು ಚಂದಂಗಿ ಬೇಯ್ತೈತಿ. ಅದಾದ್ಮೇಲೆ ತೆಗೆದ್ರಿ ಮಡಿಚಿ ಅಂತಂದ್ರೆ ಮಸ್ತಾಗಿರುವಂತಹ ಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟು ರೆಡಿ ಆಯ್ತು ರೀ. ಇನ್ನು ಉಳಿದಿದ್ದ ಹೋಳಿಗೆನೂ ನೀವು ಸೇಮ್ ಅದೇ ರೀತಿಯಾಗಿನ ಮಾಡಬೇಕಾಕೈತಿ. ಚೆನ್ನಾಗಿ ಹಾಕುವಾಗ ಒಂದು ಈಟ ಬೇಯಿಸತ್ತಿರ್ತಿರಲ್ಲ ಅಲ್ಲಿ ಲಕ್ಷ ಕೊಡ್ರಿ, ಚೆನ್ನಾಗಿ ಬೇಯಿಸ್ಬೇಕಾಕೈತಿ. ಅದಾದ್ಮೇಲೆ ತಿರುಗಿಸಿ ಹಾಕಿದ್ಮೇಲೆ ಸ್ವಲ್ಪ ಟೈಮ್ ಬಿಟ್ಟಾದ್ಮೇಲೆ ನೀವು ತಕ್ಕೋಬೇಕಾಕೈತಿ. ನೋಡ್ಬೋದು ನೀವು ಚೆನ್ನಾಗಿ ಉಬ್ಬಿ ಹೋಳಿಗೆ ಏಕದಮ್ ಸಾಫ್ಟಾಗಿ ಮಸ್ತಾಗಿ ಬರತ್ತವ, ಗೊತ್ತಾತಿರಲ್ಲ. ಇಷ್ಟು ಸಿಂಪಲ್ಲಾಗಿ ನೀವು ಹೋಳಿಗೆ ಮಾಡ್ಕೋಬೋದು. ಇನ್ನೊಂದು ಸಲ ನೋಡ್ಕೊಂಡ್ಬಿಡಿ ಕಂಪ್ಲೀಟ್ ಪ್ರೊಸೆಸ್. ಆ ಬಟ್ಲ ಏನು ಮಾಡಿರ್ತಿರಲ್ಲ ಅದನ್ನು ಹಿಂಗೆ ಒಂದು ಕೈಲೇ ಒತ್ತಬೇಕು, ಹೂರ್ನಾನು ಮ್ಯಾಗಿಂದ ಒತ್ತಿ ಕ್ಲೋಸ್ ಮಾಡಬೇಕು. ಇದು ಇಂಪಾರ್ಟೆಂಟ್ ರೀ. ಇದನ್ನು ಮಾಡಿದ್ರಿ ಅಂತಂದ್ರೆ ಇನ್ನು ನಿಮ್ಗೆ ತೀಡಾಕ ಭಾಳ ಸರಳ ಆಗಿಬಿಡ್ತೈತಿ. ಅದಾದ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ ಅದೇನು ನೀವು ಹೂರ್ಣ ತುಂಬಿರಲ್ಲ ಎಲ್ಲ ಬರಬ್ಬರಿಯಾಗಿ ಹಚ್ಚಿದಾದ್ಮೇಲೆ ಲಟ್ಸಾಕ ಸ್ಟಾರ್ಟ್ ಮಾಡ್ಬೇಕಾಕೈತಿ. ಆಮೇಲೆ ಈ ತವ ಮೇಲೆ ಹಾಕುವಾಗೂ ಅತಿ ಸುಲಭವಾಗಿ ನೀವು ತಗಡಿತ್ತಂದ್ರೆ ಅತಿ ಸುಲಭವಾಗಿ ಬಿಡ್ತೈತಿ ರೀ. ಇಲ್ಲ ಅಂತಂದ್ರೆ ಹೋಳಿಗೆ ಶೀಟ್ ಅಂತೂ ಸಿಗ್ತಾವೆ, ಅದನ್ನು ನೀವು ತೊಗೋಬೋದು. ಅದಾದ್ಮೇಲೆ ನೀವು ಕಡ್ತಾರಲ್ಲೇ ತಿರುವಿ ಹಾಕ್ತಂದ್ರೆ ಹಂಗೂ ಹಾಕ್ಬೋದು, ಇಲ್ಲ ಅಂತಂದ್ರೆ ಕೈಲೇನ ಬರ್ತಿತ್ತು ಅಂತಂದ್ರೆ ಕೈಲೇನು ತಿರುವಿ ಹಾಕ್ಬೋದು. ಇಷ್ಟು ಮಾಡಿದ್ರಿ ಅಂತಂದ್ರೆ ಹೋಳಿಗೆ ಚೆನ್ನಾಗಿ ಉಬ್ಬಿ ಬರ್ತಾವೆ. ಭಾಳೋತನ ಏನು ಬೇಯಿಸೋದು ಬೇಕಾಗಿಲ್ಲ, ಪಟ್ನ ರೆಡಿಯಾಗಿ ಮಸ್ತಾಗಿ ಹೋಳಿಗೆ ಸಿಂಪಲ್ಲಾಗಿ ಬರ್ತಾವೆ. ಹಾಗಾದ್ರೆ ಈಸಿ ಐತಿಲ್ರಿ, ಹೋಳಿಗೆ ಮಾಡೋದು ಭಾಳ ಸುಲಭ ಆಗ್ತೈತಿ. ಹಂಗೆ ಈ ಸಲ ನೀವು ತಪ್ಪಲಾರ್ದ ಟ್ರೈ ಮಾಡ್ತೀರಿ ಹಬ್ಬಕ್ಕೆ ಅಂಥೇಳಿ ನಾವು ಆಶಿಸ್ತೀವಿ. ಹೆಂಗೆ ಬಂದಿತ್ತು ಅಂಥೇಳಿ ಕಮೆಂಟ್ನಾಗ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.